ಹಾಯ್ ನಮಸ್ಕಾರ. ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇಲ್ಲಿ ಪ್ರಮೋದಾ ದೇವಿಯವರು ಅಗಸ್ತ್ಯನ ಹತ್ರ ಮಾತಾಡ್ತಿದ್ದಾರೆ. ಇಷ್ಟ ಇಲ್ಲದೆ ಇರೋ ಮದುವೆ ಬಗ್ಗೆ ಈ ಕೋಪ ತಾಪ ಎಲ್ಲ ಇದ್ದೇ ಇರುತ್ತೆ. ಟೈಮ್ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹಾಗೆ ಪಾಪು ಅನಿಕನಿಗೆ ನಮ್ಮೆಲ್ಲರಿಗಿಂತ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ನೀನು ಚಿಕ್ಕವನಿರುವಾಗ ನೀನೇನೋ ತಪ್ಪು ಮಾಡಿದೆ ಅಂತ ನಿನ್ನ ಮಾಮು ನಿನಗೆ ಊಟ ಹಾಕಲ್ಲ ಅಂತ ನಿನ್ನನ್ನು ಹಾಗೆ ಕೂರಿಸಿದ್ರು. ನಿನ್ನ ಸಿಸ್ ಮಾತ್ರ ನನ್ನ ತಮ್ಮ ಊಟ ಮಾಡಿದ್ರೇ ನಾನು ಮಾಡ್ತೀನಿ ಅಂತ ಹೇಳಿದ್ಲು. ಆಮೇಲೆ ನಾನೇ ನಿಮ್ಮಿಬ್ಬರನ್ನು ಕೂರಿಸಿ ಊಟ ಹಾಕಿದ್ದೆ. ಅದಾದಮೇಲೆ ನಿನ್ನ ಮಾಮ್ ಮೇಲೆ ಅವಳು 2 ದಿನ ಕೋಪ ಮಾಡಿಕೊಂಡು ಹಾಗೆ ಕೂತಿದ್ಲು. ಅಷ್ಟು ಪ್ರೀತಿ ಇದೆ ಕಣೋ ನಿನ್ನ ಮೇಲೆ ಅವಳಿಗೆ ಅಂತ ಹೇಳಿದಾಗ ಅಗಸ್ತ್ಯ, ಬಟ್ ಅವಳಿಗೂ ಯಾಕೆ ಇವಾಗ ಹಾಗೆ ಆಡ್ತಿದ್ದಾಳೆ ಅಂದಾಗ ಪ್ರಮೋದಾ ದೇವಿಯವರು, ಅವಳ ಲೈಫಲ್ಲಿ ಇನ್ಸೆಕ್ಯೂರಿಟಿ ಕಾಡ್ತಿದೆ. ಅವಳು ಏನೇ ಮಾಡಿದ್ರು ನಿನ್ನ ಮೇಲೆ ಅವಳು ಇಟ್ಟಿರೋ ಪ್ರೀತಿ ಖಂಡಿತ ಸುಳ್ಳಲ್ಲ. ಈಗ ಅವಳಿಗೆ ಮದುವೆ ಆಗಿದೆ. ಒಂದು ಹೆಣ್ಣಿಗೆ ಮದುವೆ ಆದಮೇಲೆ ಅವಳಿಗೆ ಎಂಥ ಪರಿಸ್ಥಿತಿ ಬಂದಮೇಲೂ ಅವಳು ಗಂಡನ ಪರವಾಗೇ ಮಾತಾಡ್ತಾಳೆ. ಗಂಡ ಹೆಂಡತಿ ಅಂತ ಬಂದರೆ ಯಾರೇ ಆದರೂ ಅವ್ರ ಮಧ್ಯೆ ಮೂರನೆಯವರಾಗ್ತಾರೆ. ಪಾಪು ಇದೆಲ್ಲ ಖಂಡಿತ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂದಾಗ ಅಗಸ್ತ್ಯ, ಯಾಕೆ ಮಮ್ಮಿ ನಮ್ಮ ಕಷ್ಟಗಳೇ ಮುಗಿತಾ ಇಲ್ಲ, ಪಾಪ ಕಾವೇರಿಯವರಿಗೆ ಯಾಕೆ ಯಾರೂ ಸುಖವಾಗಿರೋದಕ್ಕೆ ಬಿಡ್ತಿಲ್ಲ ಅಂದಾಗ ಪ್ರಮೋದಾ ದೇವಿಯವರು, ಪಾಪು ನೀವಿಬ್ಬರು ಎಂತೆಂಥ ಪರೀಕ್ಷೆಗಳನ್ನು ದಾಟ್ಕೊಂಡು ಬಂದಿದ್ದೀರಾ, ಇದು ಕೂಡ ಪಾಸ್ ಆಗಿಬಿಡುತ್ತೆ ನೋಡು. ಯಾವ ಕಾರಣಕ್ಕೂ ಅನಿಕಾ ಮೇಲೆ ಕೋಪ ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ನಮ್ಮನೆ ಮಗಳು ಕಣ್ಣೀರು ಹಾಕಬಾರ್ದು. ಅಗಸ್ತ್ಯ, ನಾನು ಸತ್ರೂ ನೀನು ಅವಳು ಕೈ ಬಿಡಬಾರ್ದು ಕಣೋ ಅಂದಾಗ ಅಗಸ್ತ್ಯ, ಅಮ್ಮ ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ, ನಮಗೆಲ್ಲ ಬುದ್ಧಿ ಹೇಳೋರು ನೀವು ಯಾವಾಗಲೂ ನಮ್ಮ ಜೊತೆ ಹೀಗೆ ಇರ್ತೀರಾ. ಅವಳು ನನಗೆ ಸೆಕೆಂಡ್ ಮದರ್, ಜಗಳ ಆಗುತ್ತೆ ಕೋಪ ಬರುತ್ತೆ ಅಂತ ನಾನು ಅವಳನ್ನು ಕೈ ಬಿಟ್ಬಿಡ್ತೀನ ಅಂದಾಗ ಪ್ರಮೋದಾ ದೇವಿಯವರು ಹತ್ಕೊಂಡು, ಅಗಸ್ತ್ಯ ಮೊದಲು ನೀನು ಹೋಗಿ ನಿನ್ನ ಹೆಂಡತಿನ ಸಮಾಧಾನ ಮಾಡು, ಇದೆಲ್ಲ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂದಾಗ ಅಗಸ್ತ್ಯ ಅವರು, ನಾನು ಎಷ್ಟೇ ಸಮಾಧಾನ ಮಾಡಿದ್ರು ಕಾವೇರಿಯವರು ಸಮಾಧಾನ ಆಗ್ತಿಲ್ಲ ಮಮ್ಮಿ, ನಾವು ಇಷ್ಟಪಟ್ಟಿರೋ ಮಕ್ಕಳು ಮುಂದೆ ಅವರಿಗೆ ಅವಮಾನ ಆಯಿತು ಅಂತ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದಾಗ ಪ್ರಮೋದಾ ದೇವಿಯವರು, ಪಾಪು ನೀನೇ ಹೀಗೆ ನೊಂದ್ಕೊಂಡ್ರೆ ಹೇಗೆ, ಪಾಪ ಅವಳನ್ನು ಯಾರು ಸಮಾಧಾನ ಮಾಡ್ತಾರೆ, ಮೊದಲು ಹೋಗಿ ನಿನ್ನ ಹೆಂಡತಿ ಹತ್ರ ಮಾತಾಡು, ಒಡ ಹುಟ್ಟಿದವ್ರ ಮಧ್ಯೆ ಈ ಥರ ಬಿರುಕು ಇದ್ದೇ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ, ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್, ಡೋಂಟ್ ವರಿ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಅನಿಕಾ ತುಂಬ ಬೇಜಾರು ಮಾಡಿಕೊಂಡು ಕೂತಿದ್ದಾಳೆ. ಹೇಳಿದ ಮಾತನ್ನು ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಿದ್ದಾಳೆ. ಈಗ ಇಲ್ಲಿಗೆ ಅನಿಕಾ ಅಮ್ಮ ಬಂದು, ಅನಿಕಾ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಅನಿಕಾ ಹತ್ಕೊಂಡು ಅವ್ರನ್ನ ತಪ್ಕೋತಾಳೆ. ಆಗ ಅವರು, ಅನಿಕಾ ಏನಾಯಿತು, ವಿವೇಕ್ ಏನಾದರೂ ಅಂದಾಗ ಅನಿಕಾ, ನೋ ಮಾಮ್, ನಾನು ಮತ್ತು ಅಗಸ್ತ್ಯ ಎಷ್ಟು ಚೆನ್ನಾಗಿದ್ವಿ, ಒಬ್ರನ್ನೊಬ್ರು ನೋಡಿದ್ರೆ ಎಷ್ಟು ಪ್ರೀತಿ ಇತ್ತು, ನಮ್ಮ ಬಾಂಡಿಂಗ್ ಎಷ್ಟು ಚೆನ್ನಾಗಿತ್ತು ಅಲ್ವಾ ಮಾಮ್, ನಮ್ಮನ್ನು ನೋಡಿದವರೆಲ್ಲ ಅಕ್ಕ ತಮ್ಮ ಅಂದರೆ ಅಗಸ್ತ್ಯ ಅನಿಕಾ ಥರ ಇರಬೇಕು ಅಂತ ಎಕ್ಸಾಂಪಲ್ ಕೊಡ್ತಿದ್ರು. ಆದರೆ ಈಗ ಅದು ಯಾರು ಕಂಡುಬಿತ್ತೋ ಏನೋ, ಯಾವಾಗ ನೋಡಿದ್ರು ಬರೀ ಕೋಪ ಜಗಳ ಇರಿಟೇಷನ್ ಇದೇ ಆಗೋಗಿದೆ. ನಾನು ಮತ್ತು ಅಗಸ್ತ್ಯ ಕೂತು ಮಾತಾಡಿ ಎಷ್ಟೋ ದಿನ ಆಗೋಗಿದೆ ಮಾಮ್, ನನಗಂತೂ ಇದೆಲ್ಲ ಸಾಕಾಗೋಗಿದೆ ಮಾಮ್ ಅಂದಾಗ ಅವರಮ್ಮ, ಎಲ್ಲ ಸರಿ ಹೋಗುತ್ತೆ ಕಣೆ, ಸಮಾಧಾನ ಮಾಡ್ಕೋ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಕಣೆ, ಇದಕ್ಕೆಲ್ಲ ಕಾರಣ ಆ ಕಾವೇರಿ, ಅವಳು ಬಂದ ಮೇಲೆ ನಮ್ಮ ನೆಮ್ಮದಿಯೆಲ್ಲ ಹಾಳಾಗೋಯ್ತು, ನಮ್ಮೆಲ್ಲರ ಹಣೆ ಬರನೂ ಬದಲಾಗೋಯ್ತು, ಮನೆಯೇ ಒಡೆದು ಹೋಯ್ತು, ಇದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಈ ಯೋಚನೆನೆಲ್ಲ ಬಿಟ್ಟು ವಿವೇಕ್ ಜೊತೆ ಸುಖವಾಗಿ ಬಾಳೋದನ್ನು ನೋಡು. ಅದು ಸರಿ, ವಿವೇಕ್ ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ ತಾನೇ, ಅವನ ಜೊತೆ ನೀನು ಸಂತೋಷವಾಗಿದೆಯಾ ತಾನೇ ಅಂತ ಕೇಳಿದಾಗ ಅನಿಕಾ ಮನಸ್ಸಲ್ಲೇ ಏನಂತ ಹೇಳಿ ಮಾಮ್, ಇದನ್ನೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿ, ಆ ಥರ ಏನೂ ಇಲ್ಲ ಮಾಮ್ ಅಂತ ಹೇಳ್ತಾಳೆ. ಆಗ ಅವರು, ನೀನು ಚೆನ್ನಾಗಿದ್ದರೆ ನನಗಷ್ಟೇ ಸಾಕು ಕಣೆ, ನೀವಿಬ್ಬರೂ ಚೆನ್ನಾಗಿದ್ದರೆ ಎಲ್ಲ ಪ್ರಾಬ್ಲಮ್ಮು ಸರಿ ಹೋಗುತ್ತೆ, ನೀನು ಬಯಸಿದ ಜೀವನ ನಿನಗೆ ಸಿಗ್ತಲ್ಲ ಅಷ್ಟು ಸಾಕು ಅಂತ ಮಲ್ಕೋ ಹೋಗು ಅಂತ ಹಣೆ ಮೇಲೆ ಮುತ್ತು ಕೊಟ್ಟು ಕಳಿಸ್ತಾರೆ. ಈ ಕಡೆ ಕಾವೇರಿ ಒಬ್ಳೆ ಅಳ್ತಿದ್ದಾಳೆ. ಇಲ್ಲಿಗೆ ಅಗಸ್ತ್ಯ ಬರ್ತಾನೆ. ಕಾವೇರಿನ ನೋಡಿ, ರೀ ಹೆಂಡತಿ ನಗಲ್ವಾ, ಹೋಗ್ಲಿ ಬಿಡ್ರಿ, ಯಾಕ್ರಿ ಅದನ್ನೇ ಯೋಚನೆ ಮಾಡ್ತಿದ್ದೀರಾ, ಈ ಥರ ಅಳ್ತಿದ್ರೆ ನಿಮ್ಮ ಕಣ್ಣೀರೆಲ್ಲ ಖಾಲಿ ಆಗಿಬಿಡುತ್ತೆ ಅಂದಾಗ ಕಾವೇರಿ, ನಾನು ಅಳ್ತಿದ್ರೆ ನಿಮಗೆ ಹಾಸ್ಯ ಅಲ್ವಾ ಸರ್ ಅಂದಾಗ ಅಗಸ್ತ್ಯ, ಆಗಲ್ಲ ಹೆಂಡ್ತಿ, ಮದುವೆ ಅನ್ನೋದು ನಮ್ಮ ಪರ್ಸ್ನಲ್ ಮ್ಯಾಟರ್, ಅದಕ್ಕೂ ನೀವು ಸ್ಕೂಲಲ್ಲಿ ಟೀಚ್ ಮಾಡೋದಕ್ಕೂ ಯಾವ ಸಂಬಂಧನೂ ಇಲ್ಲ, ನಿಮ್ಮ ಟೀಚಿಂಗ್ನ ಬೆರಳು ತೋರಿಸಿ ಮಾತಾಡೋದಕ್ಕಾಗಲ್ವಲ್ಲ, ಅದಕ್ಕೆ ಈ ರೀತಿ ಎಲ್ಲ ಅಲಿಗೇಷನ್ ಮಾಡ್ತಿರೋದು ಅಂದಾಗ ಕಾವೇರಿ, ಮಕ್ಕಳು ಮುಂದೆ ಎಲ್ಲ ಮರ್ಯಾದೆ ಹೋಯ್ತಲ್ಲ ಸರ್, ಆಗ ಸಮಯ ಹೋದಂಗೆ ಎಲ್ಲ ಮರ್ತೋಗ್ತಾರೆ, ಹಾಗೆ ಮಕ್ಕಳು ನಿಮ್ಮ ಟೀಚಿಂಗ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ
ಪ್ಲೀಸ್ ನೀವು ನಗ್ಬಿಡಿ ಅಂತ ಹೇಳ್ತಾನೆ. ಆದರೂ ಕಾವೇರಿ ನಗೋದಿಲ್ಲ. ಆಗ ಅಗಸ್ತ್ಯ ನಗಲ್ವಾ, ಸರಿ ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಅಗಸ್ತ್ಯ ಚಾರ್ಲಿ ಚಾಪ್ಲಿನ್ ವೇಷದಲ್ಲಿ ಬಂದು ಹಾಡು ಹೇಳಿಕೊಂಡು ಕಾವೇರಿಗೆ ನಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಹಾಡು ಮುಗಿತಿದ್ದಂತೆ ಕಾವೇರಿ ನಗ್ತಾಳೆ. ಸರ್ ಏನು ಸರ್ ನಿಮ್ಮ ವೇಷ ಅಂದಾಗ ಅಗಸ್ತ್ಯ, ನನ್ನ ಹೆಂಡತಿನ ನಗಿಸೋ ವೇಷ, ಫೈನಲಿ ನನ್ನ ಗೋಲ್ ರೀಚ್ ಆಯಿತು, ನನ್ನ ರಾಜ್ಕುಮಾರಿ ನಕ್ಕಾಯ್ತು ಅಂದಾಗ ಕಾವೇರಿ, ನನ್ನ ರಾಜ್ಕುಮಾರ ಯಾವಾಗಲೂ ನನ್ನ ಜೊತೆ ಹೀಗೆ ಇದ್ದರೆ ನಾನು ಯಾವಾಗಲೂ ನಗ್ತಾನೇ ಇರ್ತೀನಿ ಸರ್ ಅಂತ ಹೇಳಿ ಅಗಸ್ತ್ಯನ ತಪ್ಕೋತಾಳೆ. ಆಗ ಅಗಸ್ತ್ಯ, ನಾನು ನಿಮ್ಮನ್ನು ನಗಿಸ್ದೆ, ಆದರೆ ನೀವು ಸರ್ ಅಂತ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಅಂದಾಗ ಕಾವೇರಿ ನಾಚಿಕೊಂಡು, ಆಯಿತು ರೀ, ನಿಮ್ಮ ಆಸೆನ ನೆರವೇರಿಸ್ತೀನಿ, ಖುಷಿನಾ ರೀ ಅಂದಾಗ ಅಗಸ್ತ್ಯ ಫುಲ್ ಖುಷಿ, ಎಷ್ಟು ಸುಂದ್ರಿ ನನ್ನ ಹೆಂಡತಿ ಅಂತ ನಗ್ತಾನೆ. ಈಗ ಇಬ್ಬರೂ ನಗ್ತಾರೆ. ಈಗ ಅಗಸ್ತ್ಯ, ಈ ಮುಖದಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಹೇಳಿ ಕಾವೇರಿ ಕಣ್ಣಲ್ಲಿರೋ ಕಾಡಿಗೆನ ತಗೊಂಡು ಕೆನ್ನೆ ಮೇಲೆ ಹಚ್ತಾನೆ. ಈಗ ಇಬ್ಬರೂ ನಗ್ತಾರೆ. ಈಗ ವೃಂದ ಮಲಗಿದಾಳೆ. ಅವಳಿಗೆ ಆಕ್ಸಿಡೆಂಟ್ ಆಗಿದ್ದ ದೃಶ್ಯಗಳು ಅವಳ ಕನಸಲ್ಲಿ ಬಂದು ಕಾಡ್ತಾ ಇದೆ. ಈಗ ಭಯದಿಂದ ಎದ್ದೇಳ್ತಾಳೆ. ಕೆಳಗಡೆ ಕಾವೇರಿ ಮಲಗಿರೋದು ನೋಡಿ ಕಾವೇರಿ ಹತ್ರ ಹೋಗ್ತಾಳೆ. ಕಾವೇರಿ ಕತ್ತಲ್ಲಿರೋ ತಾಳಿನ ಎತ್ಕೊಂಡು ನೋಡ್ತಿದ್ದಾಳೆ. ತಾಳಿನ ಕಟ್ಕೊಂಡು, ಎಷ್ಟು ಹಾಯಾಗಿ ಮಲಗಿದ್ಯಾ ಅಲ್ವಾ, ಇವತ್ತು ಇದಕ್ಕೊಂದು ಗತಿ ಕಾಣಿಸ್ತೀನಿ ಅಂತ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದಾಳೆ. ಈಗ ಅಲಾರಾಮ್ ಸದ್ದಾಗತ್ತೆ. ಮೊಬೈಲಲ್ಲಿ ಅಲಾರಾಮ್ ಬರ್ತಾ ಇದೆ. ಅದನ್ನು ಕೇಳಿಸ್ಕೊಂಡು ವೃಂದ ವಾಪಸ್ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಈಗ ಕಾವೇರಿ ಎದ್ದು ಅಲಾರಾಮ್ನ ಆಫ್ ಮಾಡಿ ವೃಂದ ಕಡೆ ನೋಡಿ ಮತ್ತೆ ಹೋಗಿ ಮಲ್ಕೋತಾಳೆ. ಈಗ ಮನೆಗೆ ಪುರೋಹಿತರು ಬಂದಿದ್ದಾರೆ. ಮನೆಯವರೆಲ್ಲರೂ ಇದ್ದಾರೆ. ಈಗ ಪ್ರಮೋದಾ ದೇವಿಯವರು ಪುರೋಹಿತರೆ, ನಮ್ಮ ಮೊಮ್ಮಕ್ಕಳು ಮದುವೆ ಆದ ನಂತರ ಇದು ಮೊದಲನೇ ಗಣೇಶನ ಹಬ್ಬ. ಎಲ್ಲರೂ ನೆಮ್ಮದಿಯಾಗಿರಬೇಕಾದ ಸಮಯದಲ್ಲಿ ಯಾಕೋ ಮನೆಯಲ್ಲಿ ತುಂಬ ಅಶಾಂತಿ, ನೆಮ್ಮದಿನೇ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಸ್ವಲ್ಪ ನೋಡಿ ಹೇಳಿ ಅಂತ ಹೇಳಿದಾಗ ಪುರೋಹಿತರು, ನನಗೆ ಎಲ್ಲ ಅರ್ಥ ಆಯಿತು, ಆದರೆ ಒಂದು ಕೆಲಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ಲಾದರೂ ಗಣೇಶನ ಕದ್ದು ತಂದು ಮನೇಲಿಟ್ಟು ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಮೊದಲು ಇದನ್ನು ಕೇಳಿ ಎಲ್ಲರೂ ಹಿಂದೇಟಾಕ್ತಾರೆ. ಆಮೇಲೆ ಇದನ್ನು ಒಪ್ಕೋತಾರೆ. ಆಗ ಪುರೋಹಿತರು ಅಲ್ಲಿಂದ ಹೊರಡ್ತಾರೆ. ಈಗ ಪ್ರಮೋದಾ ದೇವಿಯವರು, ಯಾರು ಗಣೇಶನ ಕದೀತೀರಾ, ಯಾಕೆ ಯಾರು ಮುಂದೆ ಬರ್ತಿಲ್ವಲ್ಲ, ಸರಿ ನಿಮ್ಮಿಂದ ಇದು ಆಗಲ್ಲ ಅನಿಸ್ತಿದೆ, ನನ್ನ ಹತ್ರ ಒಂದು ಮಾತಿದೆ ಕೇಳಿ, ಒಂದು ಪಂದ್ಯ ಮಾಡೋಣ, ಯಾರು ಗಣೇಶ ಮೂರ್ತಿನ ಕದ್ದು ತರ್ತಾರೋ ಅವರಿಗೆ ನಾನೊಂದು ಮುಖ್ಯವಾದ ಜವಾಬ್ದಾರಿನ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗತ್ತೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.